ಪಿಎಸ್ಐಗೆ ಕಪಾಳ ಮೋಕ್ಷ ಮಾಡಿದ್ರ ಶಾಸಕರ ಪುತ್ರಿ. ಶಾಸಕ ಬಿ ಸುರೇಶ್ ಗೌಡ ಪುತ್ರಿ ಐಶ್ವರ್ಯ ಮೇಲೆ ಈ ಆರೋಪ ಕೇಳಿ ಬರ್ತಾ ಇದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಆರತಿ ಉಕ್ಕಡದಲ್ಲಿ ನಡೆದಿರುವಂತಹ ಘಟನೆ ಇದು. ದೇವಸ್ಥಾನದ ಗರ್ಭಗುಡಿ ಪ್ರವೇಶ ವಿಚಾರಕ್ಕೆ ದರ್ಪದ ಆರೋಪ ಕೇಳಿ ಬರ್ತಾ ಇದೆ. ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ದೇವಸ್ಥಾನದ ಗರ್ಭಗುಡಿ ಪ್ರವೇಶ ವಿಚಾರಕ್ಕೆ ದರ್ಪವನ್ನು ತೋರಿಸಿದ್ದಾರೆ ಎನ್ನುವಂತ ಆರೋಪ. ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮಹಿಳಾ ಪಿಎಸ್ಐಗೆ ಕಪಾಳ ಮೋಕ್ಷ ಮಾಡಿದ್ರ ಹಾಗಾದ್ರೆ ಶಾಸಕರ ಪುತ್ರಿ. ಶಾಸಕರು ಯಾರು? ಶಾಸಕ ಬಿ ಸುರೇಶ್ ಗೌಡ ಅವರ ಪುತ್ರಿ ಐಶ್ವರ್ಯ ಮೇಲೆ ಈ ಆರೋಪ ಕೇಳಿ ಬರ್ತಾ ಇದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಅಲ್ಲಿ ನಡೆದಿರುವಂತಹ ಘಟನೆ ಇದು. ಅಲ್ಲಿ ದೇವಸ್ಥಾನದ ಗರ್ಭಗುಡಿ ಪ್ರವೇಶ ವಿಚಾರಕ್ಕೆ ದರ್ಪ ತೋರಿಸಿದ್ರ ಎನ್ನುವಂತ ಆರೋಪ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಆರತಿ ಉಕ್ಕಡದಲ್ಲಿ ನಡೆದಿರುವಂತಹ ಘಟನೆ. ಇದಕ್ಕೆ ಸಂಬಂಧಪಟ್ಟಂತೆ ಇವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಸೊ ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನೇ ಆಗಲಿ ಬೇಕಾದ್ರೆ ಆದ್ರೆ ಪಿಎಸ್ಐ ಮೇಲೆ ಕೈ ಮಾಡಿರುವಂತದ್ದು ತಪ್ಪು. ಭೀಮನ ಅಮಾವಾಸ್ಯೆ ಹಿನ್ನೆಲೆ ಉಕ್ಕಡಕ್ಕೆ ಬಂದಿದ್ದಾರಂತೆ ಐಶ್ವರ್ಯ. ಈ ವೇಳೆ ಸಾವಿರಾರು ಭಕ್ತರಿಂದ ತುಂಬಿದೆ ದೇವಸ್ಥಾನ. ಪ್ರಭಾವ ಬಳಸಿ ವಿಐಪಿ ಪ್ರವೇಶವನ್ನ ಪಡೆದಿದ್ರು ಐಶ್ವರ್ಯ. ದೇವರ ಗರ್ಭಗುಡಿ ಬಳಿ ಬಿಡಿ ಅಂತ ಐಶ್ವರ್ಯ ಕೇಳಿದ್ದಾರಂತೆ. ಆದ್ರೆ ಪಿಎಸ್ಐ ಅವರು ಹೇಳಿದ್ರು ಹೆಚ್ಚು ಜನ ಇದ್ದಾರೆ, ಆಗಲ್ಲ ಅಂತ ಪಿಎಸ್ಐ ಸವಿತಾ ಅವರು ಹೇಳಿದ್ರಂತೆ. ಈ ವೇಳೆ ಮಫ್ತಿಯಲ್ಲಿರುವಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಲಕ್ಷ್ಮಿ ಗರ್ಭಗುಡಿ ಪ್ರವೇಶ ಮಾಡಿದ್ರು. ಆಗ ಕೋಪಗೊಂಡು ನಾನು ಹೋಗ್ಬೇಕು ಅಂತ ಐಶ್ವರ್ಯ ವಾಗ್ವಾದವನ್ನ ನಡೆಸಿದ್ದಾರೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಆನಂದ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಯಾವ ಕಾರಣಕ್ಕೆ ಈಗ ಪಿಎಸ್ಐ ಮೇಲೆ ಕಪಾಳ ಮೋಕ್ಷ ಆಗಿದೆ ಅಂತ ಗೊತ್ತಾಗ್ತಾ ಇದೆ? ಯಾವ ಕಾರಣಕ್ಕೆ ಹೊಡೆದ್ರು? ಏನ್ ಕತೆ? ನಿಖಿಲ್, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಶಾಸಕ ಬಿ ಸುರೇಶ್ ಗೌಡ ಅವರ ಪುತ್ರಿ ಐಶ್ವರ್ಯ ಮಹಿಳಾ ಪಿಎಸ್ಐ ಮೇಲೆ ದರ್ಪ ತೋರಿರುವಂತದ್ದು, ಕಪಾಳ ಮೋಕ್ಷ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಆರತಿ ಉಕ್ಕಡದಲ್ಲಿ ನಡೆದಿರುವಂತಹ ಘಟನೆ. ಭೀಮನ ಅಮಾವಾಸ್ಯೆ ಎಂದು ಬುಧವಾರ ಏನು ಆರತಿ ಉಕ್ಕಡಕ್ಕೆ ಐಶ್ವರ್ಯ ಅವರು ಬಂದಿದ್ರು. ಆ ಸಂದರ್ಭದಲ್ಲಿ ವಿಐಪಿ ಎಂಟ್ರಿಯನ್ನ ಪಡ್ಕೊಂಡಿದ್ರು. ಅಂದ್ರೆ ವಿಐಪಿಗಳು ಎಂಟ್ರಿ ಆಗುವಂತ ಗೇಟ್ ನಲ್ಲಿ ಬಂದಿದ್ರು. ಆದ್ರೆ ಓಕೆ, ಫೈನ್. ಸಂಪರ್ಕ ಕಟ್ ಆಗಿದೆ. ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ನೋಡಿ, ಈಗ ಭೀಮನ ಅಮಾವಾಸ್ಯೆ ಇದೆ. ಮೊನ್ನೆ ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗಿದ್ರಂತೆ. ದೇವಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ತನ್ನನ್ನ ಒಳಗಡೆ ಬಿಡಿ ಅಂತ ಕೇಳಿಕೊಂಡ್ರು. ಬಿಟ್ಟಿಲ್ಲ ಅಂತ ವಾಗ್ವಾದ ಉಂಟಾಗಿ ಇಂತಹ ಘಟನೆ ಸಂಭವಿಸಿದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ಸಂಗತಿ.